ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಹ್ಯಾಂಡ್ ಬ್ಯಾಗ್ ಅನ್ನ ಸುಲಭವಾಗಿ ಹೇಗೆ ಹೊಲಿಯೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಇದನ್ನ ಮಾಡೋದಕ್ಕೆ ನಿಮ್ಗೆ ಜಸ್ಟ್ ಬಟ್ಟೆ ಇದ್ರೆ ಸಾಕು. ಹಾಗೆ ನಾನು ಇದನ್ನ ಮಾಡೋದಕ್ಕೆ ರೈಸ್ ಬ್ಯಾಗ್ ಅನ್ನ ಬಳಸಿದೀನಿ. ಹಾಗಾಗಿ ನಿಮ್ಗೆ ಸ್ಪಾಂಜ್ ಆಗ್ಲಿ ಜಿಪ್ ಆಗ್ಲಿ ಏನು ಬೇಕಾಗೋದಿಲ್ಲ. ಜಿಪ್ ಕೂಡ ಇಟ್ಟಿಲ್ಲ ಇದಕ್ಕೆ. ಜಸ್ಟ್ ಒಂದು ನಾರ್ಮಲ್ ಹ್ಯಾಂಡ್ ಬ್ಯಾಗ್ ಆಗಿ ಮಾಡಿದೀನಿ. ಅಂದ್ರೆ ಚಿಕ್ಕ ಪುಟ್ಟ ಅಂದ್ರೆ ಹಾಲ್ ತರೋದಕ್ಕೆ ಅಥವಾ ಏನಾದ್ರೂ ಕಡಿಮೆ ಐಟಮ್ಸ್ ತರೋದಕ್ಕೆಲ್ಲ ಹೊರಗಡೆ ಹೋಗ್ಬೇಕಾದ್ರೆ ತಗೊಂಡು ಹೋಗಕ್ಕೆ ತುಂಬಾ ಐಡಿಯಲ್ ಆಗಿರುವಂತ ಬ್ಯಾಗು. ಸೊ ಬನ್ನಿ ಇದನ್ನ ಹೇಗ್ ಮಾಡೋದು ಅನ್ನೋದನ್ನ ನೋಡ್ಕೊಂಡ್ ಬರೋಣ. ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಶರ್ಸ್ ಯಾರೆಲ್ಲ ಇದ್ದಾರೋ ಅವ್ರಿಗೆಲ್ಲ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗಾದ್ರೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ನಾನಿಲ್ಲಿ 2 ಬಟ್ಟೆಗಳನ್ನ ತಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಬಟ್ಟೆ ಇದೆಯೋ ಅದನ್ನ ಬಳಸಬಹುದು. ಹಾಗೆ ರೈಸ್ ಬ್ಯಾಗ್ ಅನ್ನ ಕೂಡ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದೀನಿ. ನೋಡಿ ಈ ತರ ಇದೆ. ರೈಸ್ ಬ್ಯಾಗು, ಕ್ಯಾನ್ವಾಸ್, ಸ್ಪಾಂಜು ಏನ್ ಬೇಕಾದ್ರೂ ನೀವು ಹಾಕಿ ಮಾಡಬಹುದು. ಸಾಮಾನ್ಯವಾಗಿ ಸ್ಪಾಂಜ್ ಇಲ್ಲದೆ ಇದ್ರೂ ಕೂಡ ನಾವು ರೈಸ್ ಬ್ಯಾಗ್ ಅಲ್ಲಿ ಈ ಬ್ಯಾಗ್ ಅನ್ನ ಆರಾಮಾಗಿ ಮಾಡ್ಕೊಳ್ಬಹುದು. ಸೊ ಅಡಿಗಡೆ ಒಂದು ಲೈನಿಂಗ್ ಬಟ್ಟೆಯನ್ನ ಇಟ್ಕೊಂಡಿದೀನಿ. ಲೈನಿಂಗ್ ಬಟ್ಟೆ, ಮಧ್ಯದಲ್ಲಿ ರೈಸ್ ಬ್ಯಾಗು, ಮೇಲ್ಗಡೆ ಮೇನ್ ಬಟ್ಟೆ, ಹೀಗೆ ಇಟ್ಬಿಟ್ಟು ನಾನು ಇದನ್ನ ಕ್ವಿಲ್ಟ್ ಮಾಡ್ಕೊಂಡು ಬರ್ತೀನಿ. ಲೈನಿಂಗಿಗೂ ಅಷ್ಟೇನೆ ನಾನು ಒಂದು ಹಳೆ ಸೀರೆಯನ್ನ ಬಳಸಿದೀನಿ. ನಿಮ್ ಹತ್ರ ಬೇಡದೇ ಇರುವ ಅಂದ್ರೆ ಸುಮಾರಾಗಿರುವಂತ ಬಟ್ಟೆಯನ್ನ ಲೈನಿಂಗಿಗೆ ಬಳಸಿ ಚೆನ್ನಾಗಿ ಕಾಣುವಂತ ಬಟ್ಟೆಯನ್ನ ಮೇಲ್ಗಡೆ ಬಳಸಬಹುದು. ನೋಡಿ ಇವಾಗ ನಾನು ಕ್ವಿಲ್ಟ್ ಮಾಡ್ಕೊಂಡು ಇದು ರೆಡಿ ಆಯ್ತು. 2 ಪೀಸಸ್ ನಮ್ಮ ಹತ್ರ ರೆಡಿ ಆಗಿದೆ, ಒಂದು ಫ್ರಂಟ್ಗೆ ಮತ್ತೆ ಒಂದು ಬ್ಯಾಕ್ಗೆ. ಹಾಗೆ ನಾನು ಈ ಬ್ಯಾಗ್ ಅನ್ನ ಪೈಪಿಂಗ್ ಮಾಡೋದಕ್ಕೆ ಮೇಲ್ಗಡೆ 2 ಕಡೆಗೂ ಪೈಪಿಂಗ್ ಮಾಡ್ಕೊಳ್ತೀನಿ. ಅದಕ್ಕೆ 1.5 ಇಂಚ್ ಅಗಲದ ಕರಿ ಬಟ್ಟೆಯನ್ನ ತಗೊಂಡಿದ್ದೀನಿ. ಅಂದ್ರೆ ಕಾಂಟ್ರಾಸ್ಟ್ ಬಣ್ಣದ ಒಂದು ಸ್ಟ್ರಿಪ್ ಅನ್ನ ತಗೊಂಡ್ರೆ ಆಯ್ತು. ಹಾಗೆ ಈ ಬ್ಯಾಗ್ ಮಾಡೋದಕ್ಕೆ ನಾನು ರೆಡಿಮೇಡ್ ಬೆಲ್ಟ್ ಅನ್ನ ಬಳಸ್ತಾ ಇದ್ದೀನಿ. ನಿಮ್ಮ ಹತ್ರ ರೆಡಿಮೇಡ್ ಬೆಲ್ಟ್ ಇದ್ರೆ ಬಳಸಬಹುದು, ಇಲ್ಲದೆ ಇದ್ರೆ ನೀವು ಒಂದು ಕರಿ ಬಟ್ಟೆಯಲ್ಲಿ ಬೆಲ್ಟ್ ಅನ್ನ ರೆಡಿ ಮಾಡ್ಕೊಳ್ಬಹುದು. 4 ಇಂಚ್ ಅಗಲದ ಬಟ್ಟೆಯನ್ನ ಕಟ್ ಮಾಡಿಬಿಟ್ಟು ಅದನ್ನ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡ್ರೆ ಬೆಲ್ಟು ರೆಡಿ ಆಗುತ್ತೆ. ಈಗ ನಾನೇನ್ ಮಾಡ್ತೀನಿ, ಇದನ್ನ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಸೆಂಟರ್ ಅನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರಂಟ್ ಮತ್ತೆ ಬ್ಯಾಕ್ಗೆ 2ಕ್ಕೂ ಒಟ್ಟಿಗೆನೆ ಸೆಂಟರ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಸೆಂಟರಿನಿಂದ ಆಚೆಗೆ 3 ಇಂಚು, ಈಚೆಗೆ 3 ಇಂಚು ಮಾರ್ಕ್ ಮಾಡ್ಕೊಂಡೆ. ಸೊ 2ಕ್ಕೂ ಇದೇ ರೀತಿಯಾಗಿ ಮಾಡ್ಕೊಂಡಿದ್ದಾಯ್ತು. ಇವಾಗ ನಾನು ಬೆಲ್ಟ್ ಅನ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಬೆಲ್ಟ್ ಅನ್ನ ಈ ಪ್ರಕಾರವಾಗಿ ಇಟ್ಬಿಟ್ಟು ಒಂದು 2-3 ಸ್ಟಿಚ್ ಅನ್ನ ಹಾಕೊಳ್ಬೇಕು, ಅವಾಗ ಗಟ್ಟಿ ಆಗತ್ತೆ. ಸೊ ಇದೇ ರೀತಿ ಬ್ಯಾಕ್ ಪಾರ್ಟ್ಗೂ ಮಾಡ್ಕೊಳ್ಬೇಕು. ಈಗ ನಾನು ಸ್ಟಿಚ್ ಹಾಕೊಂಡಿದ್ದಾಯ್ತು. ನೋಡಿ 2ಕ್ಕೂ ಮಾಡ್ಕೊಂಡಿದ್ದಾಯ್ತು. ಈಗ ಇದಕ್ಕೆ ನಾನು ಪೈಪಿಂಗ್ ಹಾಕಿ ಫಿನಿಶ್ ಮಾಡ್ತೀನಿ. ಫಸ್ಟ್ಗೆ ಪೈಪಿಂಗ್ ಬಟ್ಟೆಯನ್ನು ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಈ ಪ್ರಕಾರವಾಗಿ ಇಟ್ಬಿಟ್ಟು 1 ಸ್ಟಿಚ್ ಅನ್ನ ಹಾಕಿ ನಂತರ ಆ ಕಡೆ ತಿರುಗಿಸ್ತಾ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಮಾಡಬೇಕು. ಈ ನಾರ್ಮಲ್ ಪೈಪಿಂಗ್ ಎಲ್ಲ ಮಾಡ್ತೀವಲ್ವಾ ಅದೇ ರೀತಿಯಾಗಿ ಮಾಡಿದ್ರಾಯ್ತು. ಇವಾಗ ನಾನು ಪೈಪಿಂಗ್ ಮಾಡ್ಕೊಂಡಿದ್ದಾಯ್ತು. ನೋಡಿ ಈ ತರ ಕಾಣಿಸ್ತಾ ಇದೆ 2 ಕಡೆಗೂ. ಇವಾಗ ಏನ್ ಮಾಡ್ಬೇಕಂದ್ರೆ ಇದನ್ನ ಇಲ್ಲಿ ಸೈಡಿನಿಂದ 1.5 ಇಂಚಿಗೆ ಒಂದು ಬಾಕ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. 1.5 ಇಂಚ್ ಅಗಲ ಹಾಗೆ 1.5 ಇಂಚು ಉದ್ದದ ಒಂದು ಬಾಕ್ಸ್ ಅನ್ನ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ತೀನಿ. ಇದೇ ಪ್ರಕಾರವಾಗಿ 2ಕ್ಕೂ ಮಾಡ್ಕೊಳ್ಬೇಕು. ನೋಡಿ ಆ ಕಡೆ ಮತ್ತೆ ಈ ಕಡೆ. ಸೊ ಇದೇ ರೀತಿಯಾಗಿ ನಾನು ಮತ್ತೊಂದು ಪಾರ್ಟ್ಗೂ ಕೂಡ ಕಟ್ ಮಾಡ್ಕೊಳ್ತೀನಿ. ಈಗ ನಾನು 2ಕ್ಕೂ ಈ ತರ ಮಾಡ್ಕೊಂಡಿದ್ದಾಯ್ತು. ನೋಡಿ ಹಿಂಗ್ ಕಾಣಿಸ್ತಾ ಇದೆ. ಇವಾಗ ಇದನ್ನ ಉಲ್ಟಾ ಈ ತರ ಇಟ್ಬಿಟ್ಟು ನೀಟಾಗಿ ಜೋಡಿಸಿ 3 ಕಡೆಗೂ ಸ್ಟಿಚ್ ಅನ್ನ ಹಾಕೊಳ್ಬೇಕು. 1, 2 and 3. ಸೊ 3 ಕಡೆಗೂ ಸ್ಟಿಚ್ ಹಾಕಿದ ನಂತರ ಈ ತರ ಕಾಣಿಸ್ತಾ ಇದೆ. ಈಗ ಏನ್ ಮಾಡ್ಬೇಕು, ಅಲ್ಲಿ ಕಟ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಈ ತರವಾಗಿ ಹಿಡಿತಾ ನಾವು ನೋಡಿ ಇಲ್ಲಿ ನಾನು ಹೇಗೆ ಹಿಡಿತೀನಿ ಅಂತ ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ. ಫ್ರಂಟ್ ಮತ್ತೆ ಬ್ಯಾಕ್ ಎರಡನ್ನು ಈ ತರ ಜೋಡಿಸಿದಾಗ ಈ ತರ ಒಂದು ಐ ಆಕೃತಿಯಲ್ಲಿ ಬರುತ್ತಲ್ವಾ, ಅಲ್ಲಿ ನಾವು ಸ್ಟಿಚ್ ಅನ್ನ ಹಾಕೊಳ್ಬೇಕು. ಸೊ ಇಲ್ಲಿ ಒಂದು 2-3 ಸ್ಟಿಚ್ ಹಾಕಿ ಗಟ್ಟಿಯಾಗಿ ಮಾಡ್ಕೊಳ್ಬೇಕು ಸ್ಟಿಚ್ ಅನ್ನ. ಇದಾದ ನಂತರ ಅದನ್ನ ಪೈಪಿಂಗ್ ಹಾಕಿ ಫಿನಿಶ್ ಮಾಡಬಹುದು. ಇದೇ ಪ್ರಕಾರವಾಗಿ 2 ಕಡೆಗೂ ಮಾಡ್ಕೊಳ್ಬೇಕು. ಈಗ ನಾನು ಸ್ಟಿಚ್ ಹಾಕೊಂಡಿದ್ದಾಯ್ತು. ನೋಡಿ ಈ ತರ ಕಾಣಿಸ್ತಾ ಇದೆ. ಆಯ್ತು, ಬ್ಯಾಗು ರೆಡಿನ ಆಯ್ತು. ಇವಾಗ ಇದನ್ನ ಸೀದಾ ಮಾಡ್ಕೊಳ್ಳೋ ಸಮಯ. ಕಾರ್ನರ್ಸ್ ಎಲ್ಲ ನೀಟಾಗಿ ಓಪನ್ ಮಾಡಿಕೊಂಡು ಇದನ್ನ
ಸರಿ ಮಾಡ್ಕೊಂಡ್ರೆ ಆಯ್ತು. ಸುಂದರವಾದ ಹ್ಯಾಂಡ್ ಬ್ಯಾಗು ರೆಡಿ ಟು ಯೂಸ್. ಹಾಲು ತರೋದಕ್ಕೆ ಮತ್ತೆ ಸಣ್ಣ ಪುಟ್ಟ ಏನಾದ್ರೂ ಐಟಮ್ಸ್ ತರೋದಕ್ಕೆ ತುಂಬಾನೇ ಐಡಿಯಲ್ ಆಗಿರುವಂತದ್ದು ಇದು. ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗೋಣ. ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.